ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ಸರಿ ಹೋಗುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ನೋಡಿ, LPG ಅಭಾವ, ಆಟೋ ಡ್ರೈವರ್ಸ್ಗಳು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಆಟೋ ಗ್ಯಾಸ್ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ರಾತ್ರಿ ಇಡೀ ಬಂಕುಗಳ ಮುಂದೆ ಕಾದರೂ ಕೂಡ LPG ಗ್ಯಾಸ್ ಸಿಗ್ತಾ ಇಲ್ಲ ಆಟೋ ಚಾಲಕರಿಗೆ. ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಕ್ಯೂ ನಿಲ್ತಾ ಇದ್ದಾರೆ, ಊಟ ನಿದ್ದೆ ಬಿಟ್ಟು ಕಾಯ್ತಾ ಇದ್ದಾರೆ. ಮಹಿಳಾ ಸಾರಥಿಗಳು ಸಹ ಗ್ಯಾಸ್ ಸಿಗದೆ ಪರದಾಟವನ್ನು ನಡೆಸಿದ್ದಾರೆ. LPG ಅಭಾವ ಸೃಷ್ಟಿಯಾಗಿರೋದ್ರಿಂದ ಬೆಂಗಳೂರಿನಲ್ಲಿ ಸಮಸ್ಯೆಗಳ ಸರಮಾಲೆ, ಅದರಲ್ಲೂ ಕೂಡ ಆಟೋ ಡ್ರೈವರ್ಸ್ಗಳ ಬದುಕು ಅತಂತ್ರವಾಗಿದೆ. ನಗರದಲ್ಲಿ ಆಟೋ ಗ್ಯಾಸ್ಗಳ ಅಭಾವ ದಿನೇ ದಿನೇ ತೀವ್ರಗೊಳ್ತಾ ಇದೆ. ರಾಜ್ಯ ಸರ್ಕಾರ ಆಟೋ ಚಾಲಕರ ಪರವಾಗಿ ನಿಲ್ತಾ ಇಲ್ಲ ಅನ್ನುವಂಥ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಇದು RT ನಗರದ ಒಂದು ಆಟೋ ಗ್ಯಾಸ್ನ ಬಂಕು. ಸೊ ಬಂಕ್ನ ಮುಂಭಾಗ ಮತ್ತು ರಸ್ತೆಯ ಎರಡೂ ಬದಿಗಳಲ್ಲಿ ಕೂಡ ಈಗ ನೂರಾರು ಆಟೋಗಳು ಈಗ ಕ್ಯೂ ನಿಂತಿದ್ದಾವೆ. ಬೆಳಗಿನ ಜಾವದಿಂದ ಕೂಡ ಆಟೋ ಚಾಲಕರು ತಿಂಡಿಯನ್ನು ಬಿಟ್ಟು ನಿದ್ದೆಯನ್ನು ಬಿಟ್ಟು ಈಗ ಕ್ಯೂ ಮುಂದೆ ನಿಲ್ತಾ ಇದ್ರು ಕೂಡ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಓರ್ವ ಮಹಿಳಾ ಸಾರಥಿ ಬಂದಿದ್ದಾರೆ. ಎಷ್ಟು ಗಂಟೆ ಬಂದಿದ್ದಾರೆ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಹೇಳಿ, ಎಷ್ಟು ಗಂಟೆಗೆ ನೀವು ಬಂದ್ರಿ, ಹೆಂಗಿದೆ? 7:30ಗೆ ಬಂದ ಸರ್, ಇನ್ನುವರೆಗೆ ಸಿಕ್ಕಿಲ್ಲ ಗ್ಯಾಸ್, ಫುಲ್ ಡ್ರಾಪಿಂಗ್. ವ್ಯಾಪಾರ ಹೆಂಗಿದೆ? ದುಡಿಮೆ ಸಿಗ್ತಾ ಇದೆಯಾ? ಇಲ್ಲ, ಇಲ್ಲಿ ನೋಡೋ ಸರ್, ಗ್ಯಾಸ್ ಇಲ್ಲ. ವ್ಯಾಪಾರ ಎಲ್ಲಿಂದ ಸಿಕ್ಕಿದೆ? ಇದೇ ಬಾಡಿಗೆ ಗಾಡಿ, ಅವರಿಗೆ ಕೊಡಬೇಕು, 300 ರೂಪಾಯಿ ಕೊಡಬೇಕು. ಅಂದ್ರೆ ನೀವು ಬಾಡಿಗೆ ತಗೊಂಡು ನೀವು ಆಟೋ ಓಡಿಸ್ತೀರಿ, 300 ರೂಪಾಯಿ ಕೊಡ್ತೀರಿ. ಸೊ ದುಡಿಮೆ ಇಲ್ಲ. ಆಟೋ ಗ್ಯಾಸ್ಗೆ ಈಗ ಎಷ್ಟು ಗಂಟೆಗೆ ಬರ್ತೀರಿ? ಆಟೋ ಗ್ಯಾಸ್ ತುಂಬಿಸ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ? ಫುಲ್ ಕಷ್ಟ ಸರ್, ಫುಲ್ ಕಷ್ಟ. ಗ್ಯಾಸ್ ಎಲ್ಲಿ ಸಿಕ್ಕಿದೆ ಇಲ್ಲ. ಮನೆಯಲ್ಲಿ ಪರಿಸ್ಥಿತಿ ಹೆಂಗಿದೆ? ಮಕ್ಕಳು ಬಾಡಿಗೆ ಇಲ್ಲ, ಎಲ್ಲಿ ಸರ್ ಕಷ್ಟ? ಎಲ್ಲರಿಗೂ ಕಷ್ಟ ಬರುತ್ತೆ. ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟು ಬರ್ತಾ ಇದ್ರಿ, ಮನೇಲಿ ಮಕ್ಳು ಇರ್ತಾರೆ, ಮಕ್ಕಳು ಇದ್ದಾರೆ, ನಮಗೂ 3 ಹುಡುಗಿ ಇದ್ದಾರೆ, ವ್ಯಾಪಾರವೇ ಇಲ್ಲ. ಮನೆಗೆ ಹೋಗ್ಬೇಕು ಅಷ್ಟೇ. ಓಕೆ, ಗಮನಿಸ್ತಾ ಇದ್ದೀರಿ. ನಿಜಕ್ಕೂ ಕೂಡ ಏನು ಭಾವುಕರಾಗ್ತಾ ಇದ್ದಾರೆ. ಅವ್ರಿಗೆ ಮನೆಯಲ್ಲಿ 3 ಹೆಣ್ಮಕ್ಳಿದ್ದಾರೆ, ವ್ಯಾಪಾರ ಇಲ್ಲ, ಮತ್ತು ಬಾಡಿಗೆಯನ್ನು ತೊಗೊತಾರೆ. ಒಂದಿನಕ್ಕೆ 300 ರೂಪಾಯಿ ರೆಂಟ್ ಕೊಡ್ತಾರೆ. ರೆಂಟ್ ಮೂಲಕವಾಗಿ ಆಟೋಗಳನ್ನು ತೊಗೊಂಡು ಓಡಿಸ್ತಾರೆ. ದುಡಿಮೆ ಹೆಂಗಿದೆ? ಆಗ್ತಾ ಇದೆಯಾ? ಈಗ ಸಿಲಿಂಡ್ರು 1 ಡಬಲ್ ರೇಟ್ ಇದೆ. ಏನು ಮಾಡ್ಬೇಕು ಸರ್? ಹಾಕಬೇಕಿಲ್ವ? ಬೆಳಗ್ಗೆ ಬಂದು ಇದುವರೆಗೆ ವ್ಯಾಪಾರವೇ ಇಲ್ಲ. ಇದು ಮನೇಲಿಂದ ದುಡ್ಡಿದು 2 ದಿವಸ ಮುಂದೆ ಮಾಡಿದೆ, ಆ ದುಡ್ಡು ಇದು ಹಾಕಬೇಕು. ಅಲ್ಲ, ತುಂಬ ಬೇಜಾರಾಗ್ತಾ ಇದ್ರಿ, ಕಣ್ಣೀರು ತೆಗಿತಾ ಇದ್ರಿ ಸರ್. ಇನ್ನೂ ಊಟವೇ ಇಲ್ಲ, ಬೆಳಗ್ಗೆ ನಾಷ್ಟವೇ ಇಲ್ಲ. ನಾಷ್ಟವೇ ಇಲ್ಲ. ಎಲ್ಲಿದೆ ನಾಷ್ಟ ಮಾಡಿಲ್ಲ. ಬೆಳಗ್ಗೆಂದು ಇದುವರೆಗೆ ಇದೆ ಟೈಮ್, ಇನ್ನೂ ನಾಷ್ಟ ಇಲ್ಲ, ಊಟ ಇಲ್ಲ. ಮಕ್ಕಳ ನೋಡಬೇಕು, ಏನು ಮಾಡಬೇಕು ಸರ್? ಇದು ತುಂಬ ಕಷ್ಟ ಸರ್. ಇದು ಗ್ಯಾಸ್ ಎಲ್ಲಿ ಸಿಕ್ಕಿದೆ ಇಲ್ಲ. ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಊಹೆ ಮಾಡಿರಲಿಲ್ಲ. ಆದರೆ ದಿನೇ ದಿನೇ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಆದರೆ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ರಾಜ್ಯ ಸರ್ಕಾರ ಏನೋ ಆಟೋ ಚಾಲಕರ ಪರವಾಗಿ ನಿಂತಿದ್ದೀವಿ, ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದೆ. ಆದರೆ ಸುಮಾರು 20-25 ದಿನ ಆಯಿತು ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ರಾತ್ರಿ ಇಡೀ ಬಂಕ್ಗಳ ಮುಂದೆ ನಿಂತು ಜಾಗರಣೆ ಮಾಡ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಸಮಸ್ಯೆ ಕಡಿಮೆ ಆಗ್ತಾ ಇಲ್ಲ. ಹೀಗಿರುವಾಗ ರಾಜ್ಯ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು ಅನ್ನುವಂತಹ ಆಕ್ರೋಶವನ್ನು ಕೂಡ ಆಟೋ ಚಾಲಕರು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.